ಬರ್ತ್ಡೇಕಂಥೇಳಿ ಡ್ರೆಸ್ ನೋಡಕ್ಕೆ ಹೋದ್ರೆ ಹಿಂಗಾಗ್ತೈತೆ ಅಂಥೇಳಿ ನಾ ಅಂದ್ಕೊಂಡಿಲ್ಲಾಗಿನ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವತ್ತು ನನ್ನ ಮಗಳ ಬರ್ತ್ಡೇ ಇದೆ, ಸೊ ಹಾಗಾಗಿ ಬಟ್ಟೆ ತೊಗೋಬೇಕಂತ ಅಂಗಡಿಗೆ ಬಂದಿದ್ದೀನಿ. ಸೊ ಫೈನಲಿ ಒಂದು ಡ್ರೆಸ್ಸನ್ನು ಚಾಯ್ಸ್ ಮಾಡಿದ್ವಿ. ಇವಾಗ ಕೇಕ್ ಆರ್ಡ್ರ್ ಕೊಡಬೇಕಂತ ಬೇಕ್ರಿಗೆ ಬಂದಿದ್ದೀವಿ. ಇಲ್ಲಿ ಯಾವ ಕೇಕ್ ಆರ್ಡ್ರ್ ಕೊಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಫೈನಲಿ ನಾವು ಕೋಲ್ಡ್ ಕೇಕನ್ನು ಆರ್ಡ್ರ್ ಮಾಡಿದ್ವಿ. ಅದು ಸಣ್ಣದಾಗಿ ಸ್ಮಾಲಾಗಿ ಒಂದು ಸಿಂಪಲ್ಲಾಗಿ ಬರ್ತ್ಡೇ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಡೆಕೋರೇಷನ್ ಅಂತೂ ಸಿಂಪಲ್ಲಾಗಿ ಮಾಡಿದ್ವಿ ಮನೆಯಲ್ಲಿ. ಅದು ಬಲೂನ್ ಕೂಡ ಕೆಳಗಡೆ ಬೀಳ್ತಾ ಇತ್ತು. ಹಾಗೆ ನಮ್ಮ ಹಸ್ಬೆಂಡ್ ಅದನ್ನು ಮೇಲೆ ಹಾಕ್ತಾಯಿದ್ರು. ಮನೆಯಲ್ಲೇ ಸಣ್ಣದಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಕತ್ತೇವಿ. ಹಾಗಾಗಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಸಿಂಪಲ್ಲಾಗಿ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಕತ್ತೇವಿ ಅಂತೇಳಿ. ಮತ್ತು ಇವಾಗ ನಮ್ಮ ಬರ್ತ್ಡೇ ಗರ್ಲ್ ಕೂಡ ಫುಲ್ ರೆಡಿಯಾಗಿ ಕೂತಿದ್ದಾಳು. ನೋಡ್ರಿ ಇಲ್ಲಿ ಹೆಂಗೆ ಕೂತಾಳೆ ಅಂಥೇಳಿ. 2 ಕೇಕ್ ತಂದಿದ್ರು. ಸೊ ಒಂದು ಕೋಲ್ಡು, ಒಂದು ನಾರ್ಮಲ್ ಕೇಕ್, ಎರಡೂ ಕೂಡ ಕಟ್ ಮಾಡಬೇಕಿತ್ತೀಗ. ಹಂಗೆ ಆಕಿ ಫ್ರೆಂಡ್ಸ್ ಎಲ್ಲ ಕರೆದಿದ್ವಿ. ಎಲ್ಲ ಛೋಟಾ ಗ್ಯಾಂಗ್ ನೋಡ್ರಿ ಇದು ಹೆಂಗೆ ಕೂತಿದ್ದಾರೆ ಅಂಥೇಳಿ. ಎಲ್ಲರೂ ಕೂಡ ಹಳ್ಳಿ ಒಳಗೆ ಒಂದು ಬರ್ತ್ಡೇ ಇದ್ದರೆ ಎಲ್ಲ ಹುಡುಗರು ಸೇರ್ತಾರೆ ನೋಡ್ರಿ, ಫುಲ್ ಎಂಜಾಯ್ಮೆಂಟ್ ಮಾಡ್ತಾರೆ. ಹಿಂಗೆ ಮಾಡಿದ್ರೇ ಬರ್ತ್ಡೇ ಚೆನ್ನಾಗಿರ್ತೈತಿ. ಎಲ್ಲರೂ ಕೂಡ ಹಾಯ್ ಮಾಡತ್ತಾರೆ ಕ್ಯಾಮ್ರಾ ನೋಡಿ. ಫುಲ್ ಹ್ಯಾಪಿ ಒಳಗದಾರ ಅವರಂತೂ. ಫೈನಲಿ ನಾವು ಕೇಕನ್ನು ಕಟ್ ಮಾಡಿದ್ವಿ. ನೋಡ್ಬೋದು ನೀವು ಇಲ್ಲಿ ಸಿಂಪಲ್ಲಾಗಿ ನಾವಂತೂ ಕೇಕ್ ಕಟ್ ಮಾಡಿದ್ದೀವಿ ರೀ. ಮತ್ತು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಿಲ್ಲ ನಾವು, ಮುಂದೆ ಮಾಡಿದ್ರ ಅಂತಂತ ಹೇಳಿ ಇವಾಗ ಸಿಂಪಲ್ಲಾಗಿ ನಾ ಕೇಕ್ ಕಟ್ ಮಾಡಿ ನನ್ನ ಮಗಳ ಬರ್ತ್ಡೇಯನ್ನು ಮುಗಿಸಿದ್ವಿ. ಹಾಗೆ ನಿಮ್ಮ ಆಶೀರ್ವಾದ ಕೂಡ ನನ್ನ ಮಗಳ ಮೇಲೆ ಇರಲಿ. ಎಲ್ಲರೂ ಕೂಡ ವಿಶ್ ಮಾಡಿ ನನ್ನ ಮಗಳಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಯಾರೆಲ್ಲ ವಿಶ್ ಮಾಡಿಲ್ಲ ಬೇಗ ವಿಶ್ ಮಾಡಿ. ಹಾಗೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಬಾಯ್ ಆಲ್.